ಬೆಳಗ್ಗೆ ಎದ್ದಾಗ ಯಾರು ಯಾರ ಮುಖ ನೋಡ್ತಾರೋ ಗೊತ್ತಿಲ್ಲ, ಆದರೆ ಒಂದು ಕಪ್ ಕಾಫಿ ಮುಖ ಅಂತೂ ನೋಡದವರಂತೂ ಯಾರೂ ಇಲ್ಲ. ಕಾಫಿ, ಟೀ ಇದೆರಡರಲ್ಲಿ ಒಂದರ ಮುಖನಂತೂ ಪ್ರತಿಯೊಬ್ಬರು ನೋಡ್ತಾರೆ. ನಾನಿಲ್ಲಿ ಕಾಫಿ ಕುಡಿಯೋಣ ಅಂತೇಳಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಳ್ತಾ ಇದ್ದೇನೆ. ಯೂಶ್ವಲಿ ನಾನು ಕಾಫಿ ಟೀ ಕುಡಿಯೋಳಲ್ಲ, ಆದರೆ ಇವತ್ತು ಯಾಕೋ ಕಾಫಿ ಕುಡಿಯುವ ಅಂತ ಆಸೆ ಇತ್ತು. ಹಾಗೆ ಕಾಫಿ ಮಾಡ್ತಾ ಅದಕ್ಕೀಗ ಸಕ್ಕರೆ ಹಾಕ್ತಾ ಇದ್ದೇನೆ. ನೋಡಿ, ನಾನು ಕಾಫಿ ಮಾಡೋದು ಬ್ರೂ ಕಾಫಿ ಪೌಡರ್ ಯೂಸ್ ಮಾಡಿ ಹಾಲು ಫಸ್ಟಿಗೆ ಕಾಯಿಸಿಕೊಂಡು ಪೌಡರನ್ನು ಗ್ಲಾಸಿಗೆ ಹಾಕಿಟ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋದು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ಗಂಟೆ 6:30. ಸೊ ಮಕ್ಕಳೆಲ್ಲ ಮಲಗಿದ್ದಾರೆ, ಹೇಳ್ಬೇಕಷ್ಟೇ. ನಾನು ಎದ್ದು ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿ, ಆಮೇಲೆ ಇಡ್ಲಿ ಪಾತ್ರದಲ್ಲಿ ಹೊಯ್ದಿಟ್ಟು, ಆಮೇಲೆ ಅನ್ನ ಮಾಡಿ, ಅನ್ನ ಕುಕ್ಕರಲ್ಲಿ ವಿಸಿಲೆಲ್ಲ ಆಯಿತು, ಅದೆಲ್ಲ ಆಫ್ ಮಾಡಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಬಂದಿನಿ. ಸೊ ಇನ್ನು ಹಾಕಿ ಬಟ್ಟೆ ಆಯಿತು, ಆಲ್ರೆಡಿ ಆಯಿತು, ಅದನ್ನು ಒಣಗಿಸಬೇಕು. ಆಮೇಲೆ ಅಂತಂದರೆ ಇವತ್ತಿನ ವ್ಲಾಗನ್ನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ನೋಡ್ತೇನೆ ನನ್ನ ಇಡೀ ದಿನ ಇವತ್ತು ಯಾವ ರೀತಿ ಹೋಗ್ತದೆ ಅಂತೇಳಿ ನಿಮಗೆಲ್ಲರಿಗೂ ತೋರಿಸ್ತೇನೆ. ಸೊ ಬನ್ನಿ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಎಲ್ಲರೂ ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಹೊಸದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಶುಕ್ರವಾರ, ಹಾಗೆ ಈಗ ಮನೆ ಗುಡಿಸಿ ಉಜ್ಜಬೇಕು. ಫಸ್ಟ್ ಈಗ ಬೇಗ ಮನೆ ಬೇಗ ಗುಡಿಸಿ ಉಜ್ಜುತ್ತೇನೆ. ಆಮೇಲೆ ಮಕ್ಕಳನ್ನು ಎಬ್ಬಿಸೋದು, ಅವರಿಗೆ ತಿಂಡಿ ಕೊಡೋದು, ಅವರನ್ನು ರೆಡಿ ಮಾಡೋದೆಲ್ಲ ಮಾಡಬೇಕು. ವಾಷಿಂಗ್ ಮಿಷಿನಿಂದ ಬಟ್ಟೆ ಎಲ್ಲ ತೆಗೆದು ಒಣಗಿಸಿದೆ. ಈಗ ದೇವರ ಕೋಣೆಗೆ ಬಂದಿದ್ದೇನೆ. ಇದನ್ನು ಈಗ ಇಲ್ಲಿ ಗುಡಿಸಿ ಎಲ್ಲ ಇತ್ತು, ಇದೀಗ ಇಲ್ಲಿ ಒರೆಸಬೇಕು. ಹಾಗೆ ಒರೆಸುವ. ಸೊ ದೇವರ ಕೋಣೆ, ಲೈಟ್ ಆಫ್ ಮಾಡಿ. ದೇವರ ಕೋಣೆ ಉಜ್ಜಿ ಆಯಿತು. ನೆಕ್ಸ್ಟ್ ಒಂದೊಂದು ಕೋಣೆ ಉಜ್ಕೊಂಡು ಹೋಗ್ತೇನೆ. ನಾನಿಲ್ಲಿ ಮಧ್ಯಾಹ್ನಕ್ಕೆ ಗುಜ್ಜೆ ಪಲ್ಯ ಮಾಡೋಣ ಅಂತ. ಇದು ಆಲ್ರೆಡಿ ಗುಜ್ಜೆ ಕಟ್ ಮಾಡಿ ಇಟ್ಕೊಂಡಿದ್ದೆವು. ಅದರಲ್ಲಿ ಫಸ್ಟಿಗೆ ಒಮ್ಮೆ ಗುಜ್ಜೆ ಪಲ್ಯ ಮಾಡಿ ಆಗಿದೆ. ಇದು ಮತ್ತು ನೆಕ್ಸ್ಟ್ ನಂತರದ ದಿನದಲ್ಲಿ ಉಳಿದಿದ್ದ ಸ್ವಲ್ಪ ಗುಜ್ಜೆ ಬಾಕಿಯಾಗಿತ್ತು, ಅದನ್ನು ಪಲ್ಯ ಮಾಡ್ತಾ ಇದ್ದೇನೆ. ಪಲ್ಯಕ್ಕೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಆಮೇಲೆ ಉದ್ದಿನ ಬೇಳೆ, ಹಸಿಮೆಣಸು, ಒಗ್ಗರಣೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ತೊಳೆದಿಟ್ಕೊಂಡ ಗುಜ್ಜೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಿಂಪಲ್ ಆದ ಒಂದು ಗುಜ್ಜೆ ಪಲ್ಯ ಮಾಡೋದು. ಈ ರೀತಿ ಪಲ್ಯ ನನಗೆ ತುಂಬ ಇಷ್ಟ, ಗುಜ್ಜೆ ಅಂದರೆ ತುಂಬ ಇಷ್ಟ. ಸೊ ಪಲ್ಯ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲ ವಾಶ್ ಮಾಡಿದ ಗುಜ್ಜೆಯನ್ನು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ. ಹಲಸಿನಕಾಯಿ ಗುಜ್ಜೆಯಿಂದ ಗುಜ್ಜೆ ಪಲ್ಯ, ಸಾರು, ಆಮೇಲೆ ಹಣ್ಣಾದರೆ ಪಾಯಸ ಮಾಡ್ಬೋದು, ಗುಜ್ಜೆ ಬಿರಿಯಾನಿ ಮಾಡ್ತಾರೆ. ಈಗ ನಾನಿಲ್ಲಿ ಬೇಯಿಸ್ಕೊಳ್ತಿರುವ ಗುಜ್ಜೆಗೆ ಅರಿಶಿನ ಹುಡಿ, ಮೆಣಸಿನ ಹುಡಿ, ಇಂಗುಡಿ ಹಾಕಲಿಕ್ಕೆ ಮರ್ತೈತಿ, ಸ್ವಲ್ಪ ಹಾಕ್ಕೊಳ್ತೇನೆ. ಮೇಲೆ ಕಲ್ಲುಪ್ಪು ಹಾಕ್ಕೊಳ್ತಿದ್ದೇನೆ. ಮಿಕ್ಸ್ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಲಸಿನ ಗುಜ್ಜೆ ತಂದು ಫ್ರಿಜ್ಜಲ್ಲಿ ಕಟ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಕಲರ್ ಬ್ರೌನ್ ಉಂಟು. ಈಗ ನೀರು ಹಾಕಿ ಬೇಯಿಸ್ತೇನೆ. ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ. ಈಗ ನೋಡಿ, ಇಲ್ಲಿ ಇದು ಮುಕ್ಕಾಲು ಅಂಶ ಬೆಂದಿದೆ. ಈಗ ಅದಕ್ಕೆ ಒಂದು ಪೀಸ್ ಬೆಲ್ಲ ಹಾಕ್ತಾ ಇದ್ದೇನೆ. ಸಿಹಿ ಖಾರ ಎಲ್ಲ ಸೇರುವಂಥ ಟೇಸ್ಟ್ ಆಗ್ತದೆ. ಈಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಅಂಶ ಬೆಂತು, ಸ್ವಲ್ಪ ಬೇಯಲಿ. ನೋಡಿ, ಇಲ್ಲಿ ಇಷ್ಟು ತುಂಬ ಇತ್ತು, ಬೆಂದದ ಕೂಳೆಲ್ಲ ತಗ್ಗಿತ್ತು. ನೋಡಿ, ಕಡಿಮೆ ಅಂತ ಬೇಲಿ. ನಾನು ನಿನ್ನೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ, ಬೀಟ್ರೂಟ್ ಕ್ಯಾರೆಟ್ ಸೇರಿ ಸ್ವಲ್ಪ ಉಳಿದಿದೆ. ಅದಕ್ಕೀಗ ಸ್ವಲ್ಪ ಮಸಾಲ ಹಾಕಿ ಅರ್ಧದಕ್ಕೆ ಹಾಕುವ ಅಂತೇಳಿ ನಾನು
ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ತೆಂಗಿನಕಾಯಿ ತಗೊಂಡಿದ್ದೇನೆ. ಸ್ವಲ್ಪ ಸಾಂಬಾರು ಹುಡಿ ಹಾಕೋದು. ಸಾಂಬಾರು ಹುಡಿ ನಾನಿಲ್ಲಿ ಸ್ಪರ್ಶ ಅವರ ಸಾಂಬಾರು ಹುಡಿ ಯೂಸ್ ಮಾಡ್ತಾಯಿದ್ದೇನೆ. ಸಾಂಬಾರು ಹುಡಿ ಹಾಕಿ ಆಮೇಲೆ ಒಂದು 3 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡೆ. ಇದು ಆಲ್ರೆಡಿ ಬೀಟ್ರೂಟಲ್ಲಿ ಒಳ್ಳೆ ಖಾರ ಉಂಟು, ಒಳ್ಳೆ ಮೆಣಸಿನ ಹುಡಿ ಎಲ್ಲ ಹಾಕಿ ಹಸಿಮೆಣಸು ಹಾಕಿದ ಕಾರಣ ಒಳ್ಳೆ ಖಾರ ಉಂಟು. ಖಾರ ಉಪ್ಪೆಲ್ಲ ಕರೆಕ್ಟಾಗಿ ಹಿಡಿದು ಪರ್ಫೆಕ್ಟಾಗಿ ಉಂಟು ಪಲ್ಯ. ಸೊ ಇದಕ್ಕೆ ನಾನು ಇಷ್ಟೇ ಮಸಾಲ ಹಾಕ್ತೋದು. ಮಸಾಲ ಈ ರೀತಿಯಾಗಿದೆ ನೋಡಿ. ಇದೀಗ ಒಲೆಯಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲ ಹಾಕುವ. ಮಸಾಲ ಹಾಕ್ಕೊಳ್ತೇನೆ. ರುಬ್ಬಿಟ್ಕೊಂಡ ಮಸಾಲ ಅಷ್ಟೇ ಅಲ್ಲ, ಇನ್ನೂ ಇದೆ. ಇದು ಮೊಬೈಲ್ ಒಂದು ಕೈಯಲ್ಲಿ ಇಟ್ಕೊಂಡು ಹಾಕ್ಲಿಕ್ಕೆ ಆಗೋದಿಲ್ಲ. ನೀರು ಆ್ಯಡ್ ಮಾಡಿ ಹೇಗೆ ಆಗಿರ್ತದೆ ಗೊತ್ತಿಲ್ಲ. ಇದೆಂತ ಗೊತ್ತುಂಟ, ನಾನು ಬರೀ ಅನ್ನ ಒಗೆದು ಗುಜ್ಜೆ ಪಲ್ಯ ಮಾಡುವಂತ ಗ್ರಹಿಸಿದ್ದು. ಆದರೆ ಇಲ್ಲಿ ಮಾವನಿಗೆ ಏನಾದರೂ ತೆಂಗಿನಕಾಯಿ ಅರ್ಧ ಸಾರು ಹಾಕಬೇಕು, ಮಗಳಿಗೆ ತೆಂಗಿನಕಾಯಿ ಅರ್ಧ ಗುಜ್ಜೆಯನ್ನು ಮಾಡುವ ಅಂತ ಹೇಳಿದರೆ ಮಗಳಿಗೆ ಗುಜ್ಜೆ ಪಲ್ಯ ಇಷ್ಟ. ಸೊ ಹಾಗೆ ಇದು ಸ್ವಲ್ಪ ತೆಗೆದು ಗುಜ್ಜೆ ಸಾರು ಮಾಡುವಂತ ಹೇಳಿಸಿದ್ದು. ಮತ್ತು ಬೇಡ, ಇದು ಪಲ್ಯ ಹೇಗೂ ಸುಮ್ಮನೆ ಇದೆ ಉಂಟಲ್ಲ, ಅದಕ್ಕೆ ಮಸಾಲ ಅರ್ಧ ಹಾಕಿದೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಐಟಮ್ ಆಗಬೇಕು, ಹಾಗಾದರೆ ತುಂಬ ಕಷ್ಟ ಆಗ್ತದೆ. ಹಾಗೆ ಮಗಳಿಗೆ ಪಲ್ಯ ಮಾಡುವ ಗುಜ್ಜೆಯನ್ನು ಅವನಿಗೋಸ್ಕರ ಹೀಗೆ ಒಂದು ಸಾರು ಮಾಡಿದೆ. ಈಗ 2 ರೆಡಿ ಆಗ್ತಾ ಉಂಟು, ಕುದಿ ಬರ್ತಾ ಇದೆ. ಈ ಪಲ್ಯ ಈ ರೀತಿ ಇದೆ. ಲಾಸ್ಟಿಗೆ ತೆಂಗಿನ ತುರಿ ಈ ಸಾರು ಉಂಟು ಹೀಗಾಗಿ. ಹಾಗೆ ಅಡುಗೆ ಆಯಿತು.